ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ರಾಜಶೇಖರ್. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹಾಗೆ ಶೇರ್ ಮಾಡಿ. ಬರೆದಿಟ್ಕೊಂಡು ಹೊಂದಿಸ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಕಾರ್ಯಕ್ರಮ ಬರಬೇಕು ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಜಯದೇವ್ ಸಾರು ಮತ್ತು ನಮ್ಮ ಸ್ನೇಹಿತರು ಪೂಜೆ ಅಂತ ಕರೆದ್ರು, ನಮ್ಗೆ ಗೊತ್ತಿಲ್ಲ, ನಮ್ಮ ಭಾಗ್ಯ ಈ ಕಾರ್ಯಕ್ರಮ ಬಂದಿರುವಂಥದ್ದು. ಹಾಗಾಗಿ ತಮ್ಮನ್ನೆಲ್ಲ ನೋಡಿ ನನಗೂ ಸಂತೋಷ. ದೇವರ ಆಶೀರ್ವಾದ ಪಡೆದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ತೀವಿ. ಹಾಗಾಗಿ ವಿಷಯ ಏನು ಅಂತ ಗೊತ್ತಿಲ್ಲ ನನಗೂ. ಹಾಗಾಗಿ ವಿಷಯವನ್ನು ತಿಳ್ಕೊಂಡು ಬೇಕಾದರೆ ಈಗಲೇ ಮುಂದುವರಿಸಿ ಇನ್ನೊಂದು 10-15 ನಿಮಿಷ ಬಿಟ್ಟು ನಾನು ಮತ್ತೆ ಮಾತಾಡ್ತೀನಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನೀವು ಈ ಥರ ಗುರುದೇವರ ಪೂಜೆ ಇದೆ, ಬರಲೇಬೇಕು ಸರ್ ಅಂದಾಗ, ಇಲ್ಲ ಸರ್ ಪರವಾಗಿಲ್ಲ ನೀವು ಮಾಡಿ ಅಂತ ಕೂಡ ಹೇಳಿದ್ರು. ಇಲ್ಲ ಸರ್ ಪದಾಧಿಕಾರಿಗಳೆಲ್ಲ ತುಂಬ ಒತ್ತಡ ಮಾಡ್ತಾ ಇದ್ದಾರೆ ನನಗೆ, ನೀವು ಬರಲೇಬೇಕು ಅಂತ ಹೇಳಿದಾಗ ಅವರು ಅದಕ್ಕೆ ನಮ್ಮ ಕರೆಗೊಟ್ಟು ಬಂದಿದ್ದಾರೆ ಮತ್ತು ಅವರೆಲ್ಲ ನಿಮ್ಮ ಸಮ್ಮುಖದಲ್ಲಿದ್ದಾರೆ. ಅವರಿಗೆ ಒಂದು ಸಂಘದ ವತಿಯಿಂದ, ಪದ್ಮಶಾಲಿ ಸಂಘದ ವತಿಯಿಂದ ಒಂದು ಕಿರು ಸನ್ಮಾನ ಇಟ್ಕೊಂಡಿದ್ದೀವಿ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ನೀವು ಆ ಸನ್ಮಾನ ಸ್ವೀಕರಿಸಬೇಕು ಅಂತ ಎಲ್ಲ ಕುಲ ಬಾಂಧವರ ಮುಖಾಂತರ, ಪದಾಧಿಕಾರಿಗಳ ಮುಖಾಂತರ ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ. ದಯವಿಟ್ಟು ಒಂದು ಕಿರು ಸನ್ಮಾನ ಸ್ವೀಕರಿಸಬೇಕು ಸರ್. ಎಲ್ಲ ಹಿರಿಯರಿದ್ದೀರಿ, ಚಿಕ್ಕವನಾಗಿ ವೇದಿಕೆ ಮುಖಭಾಗವಾಗಿತ್ತು, ಇಲ್ಲೇ ಕುತ್ಕೋಬೇಕಾಗಿತ್ತು. ಅಂದರೆ ನಮಗೆ ವಿದ್ಯಾರ್ಥಿ ಗುರುಗಳು ಇಲ್ಲೇ ಇದ್ದಾರೆ.
ಓಕೆ ಈಗಾಗಲೇ SLC ವರೆಗೂ ಅವ್ರ ಜೊತೆ ಎಲ್ಲ ಕುತ್ಕೊಂಡಿದ್ದೀನಿ. ಅವ್ರ ಆಶೀರ್ವಾದದಿಂದ ನಾವು ಇವತ್ತು ಈ ಮಟ್ಟಕ್ಕೆ ವಕೀಲನಾಗಿ ಬೆಳೆದಿದ್ದೀನಿ. ನಮಗೆಲ್ಲ ಕೊಡೋದು ಭಗವಂತನೇ, ತಗೊಳ್ಳೋದು ಭಗವಂತನೇ. ಆ ಭಗವಂತನ ಸೇವೆ ಸಿಗೋದೇ ನಮ್ಗೆ ಗೊತ್ತಿಲ್ಲ ಅಂತ ನಮ್ಗೆ ಅಂತ ಅವಕಾಶ ಸಿಕ್ಕಾಗ ನಾವು ಸೇವೆ ಸಲ್ಲಿಸಬೇಕೇ ಹೊರತು ನಾವು ಅದರಿಂದ ನಾವು ಲಾಭ ಪಡ್ಕೋಬಾರ್ದು. ಹೀಗಾಗಿ ನಾನು ದೇವರ ಕಾರ್ಯ ಮತ್ತೊಂದಿದ್ದಾಗ ನಾನು ಸಿಕ್ಕಿರೋ ಒಂದು ಅದೃಷ್ಟನ ನಾನು ಯೂಸ್ ಮಾಡ್ಕೊಬೇಕು ಅನ್ನೋ ಉದ್ದೇಶದಿಂದ ಇವಾಗೇನು ನನ್ನ ಹತ್ರ ಬಂದಾಗ ಕೇಳ್ಕೊಂಡ್ರು, ನಾನು ಅವ್ರ ಹತ್ರ ಮಾತಾಡಿದೆ, ಹೈಕೋರ್ಟ್ ಲಾಯರ್ ಹತ್ರ ಮಾತಾಡಿದೆ, ಮುಗಿಸ್ಕೊಟ್ಟೆ. ಈಗೆಲ್ಲ ಕಾನೂನಾತ್ಮಕವಾಗಿ ಎಲ್ಲ ದೇವಸ್ಥಾನದ ಹೆಸರಿಗೆ ಆಗಿದೆ. ಖಾತೆ ಒಂದು ಪೆಂಡಿಂಗ್ ಇರಬೇಕು, ಅದು ಶೀಘ್ರದಲ್ಲಿ ಆಗುತ್ತೆ. ಭಗವಂತ ಏನು ಈಗೆಲ್ಲ ನಾವೇನು ಅವರ ಎಲ್ರಿಗೂ ಒಳ್ಳೇದು ಮಾಡಿ ಅಂತ ಕೇಳಿ ತಾವೆಲ್ಲ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳಿ ಅನೇಕ ದಶಕಗಳ ಕಾಲ ಹೋರಾಟದ ಮುಖಾಂತರ ನಮ್ಮ ಮಲ್ಲಿಕಾರ್ಜುನ ಸಾರಿಂದ ನಮಗೆ ಎಲ್ಲ ಬಂದಿದೆ, ಎಲ್ಲ ಸಿಕ್ಕಿದೆ. ಮತ್ತೊಮ್ಮೆ ಕೇಂದ್ರ ಮಂತ್ರಿಗಳಾದ ನಮ್ಮ ನಾರಾಯಣಸ್ವಾಮಿ ಬಂದಿದ್ದಾರೆ. ನಮ್ಮ ಎಲ್ಲ ಕುಲಬಾಂಧವರ ಪರವಾಗಿ ಮತ್ತು ಕಮಿಟಿಯ ಪರವಾಗಿ ಅವರೇ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದು ಅವರು ಭಾಗವಹಿಸುವುದರಿಂದ ಅವರು ಸಹ ಒಂದೆರಡು ಮಾತು ಮಾತಾಡಬೇಕು ಅಂತ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಅಂತ ಪದ್ಮಶಾಲಿ ಸಮುದಾಯದ ಭಕ್ತ ಮಾರ್ಕಂಡೇಯ ಶ್ರೀ ಭಾವನಾರಾಯಣ ಸ್ವಾಮಿ ದೇವಾಲಯದ ಇವತ್ತಿನ ವಿಶೇಷ ಕಾರ್ಯಕ್ರಮ ಶಿವರಾತ್ರಿಯ ನಂತರದ ಮುಂದಿನ ದಿನ ನೆಕ್ಸ್ಟ್ ಡೇನೇ ಇಡೀ ದೇಶದಾದ್ಯಂತ ಪದ್ಮಶಾಲಿ ಸಮುದಾಯದವರು ಕುಲದೇವತೆಯನ್ನು ಆರಾಧನೆ ಮಾಡುವಂಥ ಒಂದು ಸಂಕಲ್ಪವನ್ನು, ಆ ಒಂದು ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿರೋದ್ರಿಂದ ಈ ದಿನ ವಿಶೇಷವಾಗಿ ಆನೇಕಲ್ ನಗರದಲ್ಲಿ ನೆಚ್ಚಿರ್ತಕ್ಕಂಥ ಭಾವನಾರಾಯಣ ದೇವಸ್ಥಾನದಲ್ಲಿ ಇಡೀ ನಗರದಲ್ಲಿರ್ತಕ್ಕಂಥ ಅನೇಕ ಪದ್ಮಶಾಲಿ ಬಂಧುಗಳ ತಾಯಿಯರು, ಹಿರಿಯರು ಕುಟುಂಬ ಸಮೇತವಾಗಿ ಬಂದು ಆ ದೇವರನ್ನು ಆರಾಧನೆ ಮಾಡಿ ಪ್ರತಿ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಪ್ರಸಾದವನ್ನು ಸೇರಿಸುವ ಈ ವಿಶೇಷ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಆ ದೇವರ ಆಶೀರ್ವಾದ ಪದ್ಮಶಾಲಿ ಸಮುದಾಯದ ಎಲ್ಲ ಹಿರಿಯರಿಗೆ ವಿಶೇಷವಾದ ಅಭಿನಂದನೆ ಮತ್ತು ಆ ದೇವರು ಈ ಕುಟುಂಬದ ಅಷ್ಟೇಶ್ವರ್ಯ ಆರೋಗ್ಯ ದೈವ ಅಂತೇಳಿ ಆ ದೇವರೆಲ್ಲ ಪ್ರಾರ್ಥನೆ ಮಾಡ್ತಾರೆ.